ಲಿಕ್ಕರ್ ಔಟ್ಲೆಟ್ನಲ್ಲಿ ಎಣ್ಣೆ ಕುಡಿಯುವಾಗ ಕೆನೆತ್ನನ್ನು ಅರೆಸ್ಟ್ ಮಾಡಲಾಗಿದೆ. ಪಾಂಡಿಚೇರಿ ಪೊಲೀಸರು ಆರೋಪಿ ಕೆನೆತ್ನನ್ನು ಬಂಧನ ಮಾಡಿದ್ದಾರೆ. ಈ ಕೆನೆತ್ ಏನಿದ್ದಾನೆ ಈತ ಟ್ರಿಪಲ್ ಮರ್ಡರ್ ಏನಾಗಿತ್ತು ಬೆಂಗಳೂರಿನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದ ಆರೋಪಿ ಕೆನೆತ್ ತನ್ನ ಪ್ರೇಯಸಿ ಶ್ವೇತಾಳ ಜೊತೆಗೂಡಿ ಆಕೆಯ ಪೋಷಕರು ಮತ್ತು ತಂಗಿಯನ್ನು ಕೊಲೆ ಮಾಡಲಾಗಿತ್ತು. ಡ್ರಿಂಕ್ಸ್ ಮಾಡುವಾಗ ಪೊಲೀಸರನ್ನು ಕಂಡು ಈತ ಎಸ್ಕೇಪ್ ಆಗೋದಕ್ಕೆ ಯತ್ನ ಮಾಡಿದ್ದಾನೆ. ಈ ವೇಳೆ ಚೇಸ್ ಮಾಡಿ ಕೆನೆತ್ನನ್ನು ಹಿಡಿದಿದ್ದಾರೆ ಎಸ್ಐ ರಾಮಲಿಂಗಂ. ಓಲೆನ್ಪೇಟ್ ಎಸ್ಐ ರಾಮಲಿಂಗಂಗೂ ಕೂಡ ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಕರ್ನಾಟಕ ಪೊಲೀಸರಿಗೆ ಪಾಂಡಿಚೇರಿ ಪೊಲೀಸರು ಆರೋಪಿಯನ್ನು ಹಿಡಿದು ಒಪ್ಪಿಸಿದ್ದಾರೆ. ಸದ್ಯ ಆರೋಪಿ ಕೆನೆತ್ನನ್ನು ಪೊಲೀಸರು ಅರೆಸ್ಟ್ ಮಾಡಿ ಕರೆತಂದಿದ್ದಾರೆ. ಟ್ರಿಪಲ್ ಮರ್ಡರ್ಗೆ ಸಂಬಂಧಪಟ್ಟಂತೆ ಈತನ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಈತನ ಪ್ರೇಯಸಿ ಶ್ವೇತಾ ಏನಿದ್ದಾಳೆ ಆಕೆ ಕೂಡ ಕ್ಷಣಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾಳೆ. ಈಗಲೂ ಕೂಡ ತನ್ನ ಬಾಯ್ ಫ್ರೆಂಡ್ನನ್ನು ಬಚಾವ್ ಮಾಡುವ ಪ್ರಯತ್ನವನ್ನೇ ಆಕೆ ಮಾಡ್ತಾ ಇರುವಂಥದ್ದು. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ, ಬೇರೆ ಬೇರೆ ದೃಶ್ಯಗಳು. ಸದ್ಯ ಕೆನೆತ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡ್ಬರಲಾಗಿದೆ. ಇಲ್ಲಿ ಓಲನ್ಪೇಟ್ ಎಸ್ಐ ರಾಮಲಿಂಗಂ ಅವರ ಸಾಹಸವನ್ನು ಮೆಚ್ಚಬೇಕು. ಯಾಕೆಂದರೆ ಎಣ್ಣೆ ಅಂಗಡಿಯಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಪರಾರಿ ಆಗೋದಕ್ಕೆ ಯತ್ನಿಸಿದ ಆತನ್ನು ಚೇಸ್ ಮಾಡಿ ಹಿಡಿದಿದ್ದಾರೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಈ ಟ್ರಿಪಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಆರೋಪಿ ಕೆನೆತ್ನನ್ನು ಹಿಡಿದಿದ್ದು ಕೂಡ ತುಂಬ ರೋಚಕ ಅನ್ನಿಸ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗಿಯೂ ನವೀನ್, ಏನು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಜಾಡನ್ನ ಹಿಡಿದಿದ್ದಂತ ಪೊಲೀಸರು ಏನು ತಮಿಳುನಾಡಿನ ಕಡೆಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಯನ್ನ ಪಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಏನು ಇಬ್ಬರ ಫೋಟೋ ಕೂಡ ಪೊಲೀಸರಿಗೆ ಲಭ್ಯ ಆಗಿರುತ್ತೆ. ಆ ಇಬ್ಬರ ಫೋಟೋಗಳನ್ನ ಕೂಡ ಸಂಬಂಧಪಟ್ಟಂತ ಅವರ ಎಲ್ಲಿ ಹೋಗಿರ್ಬೋದು ಅನ್ನುವಂತ ಅನುಮಾನದ ಮೇರೆಗೆ ಆ ಒಂದು ಫೋಟೋಗಳನ್ನ ಸಂಬಂಧಪಟ್ಟಂತ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ರವಾನೆ ಮಾಡಲಾಗಿರುತ್ತೆ. ಜೊತೆಗೆ ಆ ಒಂದು ಫೋಟೋಗಳು ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಕಳಿಸಲಾಗಿರುತ್ತೆ. ಇದೇ ಫೋಟೋಗಳನ್ನ ನೋಡಿದಂತಹ ಅಲ್ಲಿನ ಸಿಬ್ಬಂದಿ, ಅಂದ್ರೆ ಪುದುಚೇರಿಯ ಠಾಣೆಯ ಒಬ್ಬ ಸಿಬ್ಬಂದಿ ರಾಮಲಿಂಗಂ ಎನ್ನುವರು ಲಿಕ್ಕರ್ ಮಾರ್ಟ್ ಅನ್ನುವಂತಹ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಏನಿದೆ, ಆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆನತ್ ಡ್ರಿಂಕ್ಸ್ ಮಾಡ್ತಾ ಇರೋದನ್ನ ಅಥವಾ ಮದ್ಯಪಾನ ಮಾಡ್ತಾ ಇರುವಂತದನ್ನ ಕಂಡು ತಕ್ಷಣವೇ ಅಲರ್ಟ್ ಆಗಿ ಆತನನ್ನ ಹೋಗಿ ಬಂಧಿಸುವಂತ ಪ್ರಯತ್ನ ಪಡ್ತಾರೆ. ಅಲ್ಲೂ ಕೂಡ ಕೆನತ್ ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಅಲ್ಲಿನ ಸ್ಥಳೀಯರ ಸಹಾಯದಿಂದ ರಾಮಲಿಂಗಂ ಏನು ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಆತ ತಕ್ಷಣವೇ ಆತನನ್ನ ಹಿಡಿದು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಅದಾದ ನಂತರ ಆತನನ್ನ ಠಾಣೆಗೆ ಕರೆದೊಯ್ದು ಅಲ್ಲಿಂದ ಏನು ನಮ್ಮ ಬೆಂಗಳೂರಿನ ಪೊಲೀಸರು ಅಲ್ಲಿ ಹೋಗ್ಲಾಗಿತ್ತು. ಸುಮಾರು 10 ತಂಡಗಳನ್ನ ರಚನೆ ಮಾಡಲಾಗಿತ್ತು. ಪೊಲೀಸ್ ಅಂದ್ರೆ ವೈಟ್ಫೀಲ್ಡ್ ಪೊಲೀಸರ ಒಂದು 10 ತಂಡಗಳನ್ನ ರಚನೆ ಮಾಡಿದ್ರು. ಅದರಲ್ಲಿ 2 ರಿಂದ 3 ತಂಡಗಳು ಪಾಂಡಿಚೇರಿಗೆ ಹೋಗಿತ್ತು. ಹಾಗಾಗಿ ಎಲ್ಲೊಂದ್ ಕಡೆ ಅಲ್ಲಿ ತಕ್ಷಣವೇ ಬೆಂಗಳೂರು ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣ ಕೆನತ್ನನ್ನ ಹೋಗಿ ವಶಕ್ಕೆ ಪಡೆದು ಸದ್ಯಕ್ಕೆ ಬೆಂಗಳೂರಿಗೆ ಕರೆತಂದಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್. ಬೇರೆ ಬೇರೆ ಕಡೆ ಹೋಗಿರುವ ಅನುಮಾನಗಳಿತ್ತು ಈ ಆರೋಪಿಗಳು. ಹೀಗಾಗಿ ವೈಟ್ಫೀಲ್ಡ್ ಪೊಲೀಸರು 10 ತಂಡಗಳನ್ನು ರಚನೆ ಮಾಡಿರ್ತಾರೆ. 10 ತಂಡಗಳು ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ಶ್ವೇತಾ ಮತ್ತು ಕೆನೆತ್ಗಾಗಿ ಹುಡುಕಾಟವನ್ನು ನಡೆಸಿದ್ರು. ಈ ಶ್ವೇತಾ ಕೂಡ ಪಾಂಡಿಚೇರಿಯಲ್ಲೇ ಅರೆಸ್ಟ್ ಆಗೋದು. ಈಗ ಕೆನೆತ್ ಕೂಡ ಪಾಂಡಿಚೇರಿಯಲ್ಲೇ ಅರೆಸ್ಟ್ ಆಗಿದ್ದಾನೆ. ಇವರಿಬ್ಬರು ಹೋಗುವಂತಹ ಸಂದರ್ಭದಲ್ಲಿ ಗಲಾಟೆಯಾಗಿ ಬೇರೆಯಾಗಿ ಮತ್ತೆ ಪಾಂಡಿಚೇರಿಗೆ ಹೋಗಿ ಅಲ್ಲಿ ಸಿಗಾಕೊಂಡಿದ್ದಾರೆ.